ಅದು ಏನೋ ದೇವ್ರು ಕೊಟ್ಟರ ವರ ಅನ್ಕೊಂತೀನಿ ಸರ್, ನನಗೆ ಎಲ್ಲರೂ ಪ್ರೀತಿನೂ ಸಿಗ್ತಿದೆ ಅಂತ. ಆಮೇಲೆ ಅದು ಮೀರಿ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೆ ಅಷ್ಟು ದೊಡ್ಡ ಮನಸ್ಸಿದೆ. ಅಷ್ಟು ಯಾಕೆಂದರೆ ಯಾವುದೋ ಒಬ್ಬರು ಹೊಸಬ ಒಂದು ಸಿನಿಮಾ ಬರ್ತಾ ಇದೆ ಅಂದರೆ ಅವರೆಲ್ಲ ಜನಗಳ ಮನಸ್ಸಲ್ಲಿ ಕೂತಿರೋರು, ಸ್ಟಾರ್ಗಳಾಗೋಗಿರೋರು ಜನಗಳ ಮನಸ್ಸಲ್ಲಿ ಅವರು. ಸೊ ಅಂಥವ್ರು ಹೇಳಿದಾಗ ನಮ್ಮಂಥವ್ರಿಗೆ ತುಂಬ ದೊಡ್ಡ ಖುಷಿ ಸಿಗುತ್ತೆ. ಈಗ ಅವ್ರುಗಳು ಬೆಳೆದಿರೋಕೆ ನಮ್ಗಳಿಗೆಲ್ಲ ಏನು ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೂ ಹೊಸಬ್ರು ಬರ್ತಾ ಇದ್ದಾರೆ, ಈ ಹುಡುಗರು ಒಳ್ಳೇದಾಗಲಿ ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಕನ್ನಡ ಹೀರೋಗಳಿಗಿರೋ ಅದೊಂದು ದೊಡ್ಡ ಮನಸ್ಸು ಅಂತ ನಾನು ಹೇಳ್ತೀನಿ 100%. ಸರ್ ಫೈಟ್ಸ್ ಎಲ್ಲ ಹೇಗಿತ್ತು ಸರ್? ಫೈಟ್ ಗಿಟ್ ಇಲ್ಲ ಸರ್, ನಾನು ಮಾಡೋಣ ಅಂತ ಕೇಳಿದೆ, ಸ್ವಲ್ಪ ಮಾಸ್ ಗೀಸು ಅದು ಇದು ಅಂತ. ನಮ್ಮ ಕತೆಗೆ ಸೂಟ್ ಆಗಲ್ಲ ಎಲ್ಲಿಗೂ. ಈಗ ಬೇಡ ಫೈಟ್ ಮಾಡಬಾರ್ದು ಅಂತಲ್ಲ, ಕತೆ ಕೇಳಿದ್ರೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಬಟ್ ನಾವೇ ಬೇಕು ಅಂತ ಹಾಕೊಂಡ್ರೆ ಅದು ನೋಡೋ ಜನಕ್ಕೂ ಇಷ್ಟ ಆಗಲ್ಲ. ಸೊ ಹಂಗಾಗಿ ನಮ್ಮ ಕಥೆಯಲ್ಲಿ ಕೂತಿದ್ದವ್ರು ಎಲ್ಲರೂ ಡೈರೆಕ್ಟ್ರ್ ಡಿಸ್ಕಷನ್ಗೆ 8 ಜನ ಡೈರೆಕ್ಟರ್ಗಳು ಕೂತಿದ್ದಾರೆ ನಮ್ಮ ಸ್ಕ್ರಿಪ್ಟಿಗೆ. ಒಬ್ರಿಗೂ ಅನಿಸ್ತಿಲ್ಲ ಇದಕ್ಕೆ ಫೈಟ್ ಹಾಕಬೇಕು ಅಂತ. ಸೊ ಹಂಗಾಗಿ ನೋ ಫೈಟ್ಸ್. ಸೊ ಅಧ್ಯಕ್ಷ ಕೂಡ ಎಂಟ್ರಿ ಆಗ್ತಿರೋ ಉಪಾಧ್ಯಕ್ಷ ಇರುತ್ತೆ. ಸೊ ಈ ಕಾಂಬಿನೇಷನ್ ಮತ್ತೆ ಯಾವತ್ತೂ ವರ್ಕೌಟ್ ಆಗಿದೆ ಸರ್ ಇಬ್ಬರಿಗೂ? ತುಂಬ ಚೆನ್ನಾಗಾಗಿದೆ. ಆಮೇಲೆ ಅಧ್ಯಕ್ಷರಿಲ್ಲದೆ ಉಪಾಧ್ಯಕ್ಷ ಪೂರ್ತಿನೇ ಆಗಲ್ಲ. ಆಮೇಲೆ ಈ ಸಿನಿಮಾ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ, 26ನೇ ತಾರೀಕು ಗೊತ್ತಾಗುತ್ತೆ. ಆ ಜಾಗಕ್ಕೆ ನಾವು ಬೇರೆ ಯಾರನ್ನೇ ಕರ್ಕೊಂಬಂದು ಮಾಡ್ಸೋಕ್ಕೂ ಆಗಲ್ಲ, ಶರಣ್ ಸರ್ರೇ ಬರಬೇಕು, ಯಾಕೆಂದ್ರೆ ಅವರೇ ಅಧ್ಯಕ್ಷರು. ಸೊ ಅಂಥ ಜಾಗ. ಬಟ್ ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಕೇಳಿದ ತಕ್ಷಣ ಒಂದೇ ಮಾತು, ಬಂದು ಮಾಡಿಕೊಡಿ ಅಂತ ಏನೂ ಮಾತಾಡಲಿಲ್ಲ ಅವರು. ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ, ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕಾದರೂ ಮಾಡ್ತೀನಿ ಅಂತ ಬಂದು ನೀಟಾಗಿ ಮಾಡಿಕೊಟ್ರು. ಇವತ್ತಿಗೂ ಎಲ್ಲ ಇದರಲ್ಲೂ ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವರ ಬೆಂಬಲ ನನಗಿದೆ. ಸೊ ಅಧ್ಯಕ್ಷ ಮಾಡಿದಾಗ ಉಪಾಧ್ಯಕ್ಷರು ಅವ್ರಿಗೆ ಬೇರೆ ಮದುವೆ ಆಗ್ಬಿಡುತ್ತೆ. ಇಲ್ಲಿ ಬೆಣ್ಣೆ ಅಂತ ಒಬ್ರು ದಾವಣಗೆರೆ ಅಂತ ಕರ್ಕೊಂಡ್ಬರ್ತಾರೆ ಸರ್, ಏನು ಹೇಳ್ತೀರಾ? ಅದ್ರಲ್ಲಿ ಮದುವೆ ಆಗಿಲ್ಲ ಅಂದರೆ ಅವರೇ ಹೀರೋಯಿನ್ ಆಗಿರ್ತಿದ್ರು. ಈಗ ಅದರಲ್ಲಿ ಅಲ್ಲೇ ಕೈ ಕೊಟ್ಟು ಹೋಗ್ಬಿಟ್ರಲ್ಲ. ಇದರಲ್ಲಿ ಯಾವ ಥರ ಹೀರೋಯಿನ್ ಕ್ಯಾರೆಕ್ಟರ್ನ ನಾವು ಬರ್ಕೊಂಡಿದ್ದೀವಿ ಅಂದರೆ, ತುಂಬ ಇನೋಸೆಂಟ್ ಗರ್ಲು, ಕ್ಯೂಟು, ಪ್ಲಸ್ ಸ್ವಲ್ಪ ಜಗಳಗಂಟಿ, ಒಂದು ಈ ಮಕ್ಕಳು ಮನಸ್ಸಿರುತ್ತಲ್ಲ, ಒಂದೊಂದು ಸೆಕೆಂಡ್ಗೆ ಒಂದೊಂದು ಥರ ಚೇಂಜ್ ಆಗೋದು ಆ ಥರ. ಆಮೇಲೆ ಮುದ್ದಾಗೂ ಕಾಣಿಸ್ಬೇಕು, ಈ ಥರದ್ದೆಲ್ಲ ಬರ್ಕೊಂಡ್ವಿ ನಾವು. ಒಂದಷ್ಟು ಡೈರೆಕ್ಟ್ರು ಎಲ್ಲ ಆಡಿಷನ್ ಮಾಡಿದರು, ಬಟ್ ಯಾರೂ ಫೈನಲ್ ಆಗಿರಲಿಲ್ಲ. ಇವ್ರು ಸಿಕ್ಕಿದ್ರು, ಮಲೈಕಾ. ನೀವೇ ಅಂದ್ರಿ ಮುದ್ದಾಗಿದ್ದಾರೆ, ದಾವಣಗೆರೆ ಹುಡುಗಿ, ದಾವಣಗೆರೆ ಬೆಣ್ಣೆ ಥರನೇ ಇದ್ದಾರೆ. ಅವ್ರು ನೋಡೋಕ್ಕೆ ಎಷ್ಟು ಚಂದ ಇದ್ದಾರೋ ಅಷ್ಟೇ ಚಂದ ಆ್ಯಕ್ಟ್ ಮಾಡಿದ್ದಾರೆ. ನಾವೆಲ್ಲ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಒಂದೊಂದು ಕ್ಯಾರೆಕ್ಟರ್ಗಳು ಈ ಥರ ಮಾಡಬೇಕು, ಈ ಥರ ಇರಬೇಕು ಅಂತ ಏನು ತಲೆಯಲ್ಲಿತ್ತು ಅದು ಫುಲ್ಫಿಲ್ ಆಗಿದೆ. ಸರ್ ಈಗ ಮುಂಚೆ ಸಿನಿಮಾ ಮಾಡ್ತಾ ಇದ್ರೆ ಬೇರೆ ಬೇರೆ ಸಿನಿಮಾ ಬ್ಯುಸಿ ಇರ್ತಿದ್ರೆ, ಈಗ ಪ್ರಮೋಷನ್ಗೆಲ್ಲ ಟೈಮ್ ಇರ್ತಾರೆ ಬರೋಕ್ಕೆ. ನಿಮ್ಮ ಸಿನಿಮಾ ಅಂತ ಬಂದಾಗ ಮಾತಾಡಿ ಇಷ್ಟಾಗಿದ್ದೀರಾ ಅಂತ? ಮಾಡಲೇಬೇಕಲ್ಲ ಸರ್, ಪ್ರಮೋಷನ್ನು ಮೋಸ್ಟ್ ಇಂಪಾರ್ಟೆಂಟು ಅಂತ ನನಗೂ ಗೊತ್ತಿರಲಿಲ್ಲ ಮುಂಚೆ. ನಾವು ಗಾಂಚಲಲ್ಲೇ ಇದ್ವಿ, ಎಷ್ಟು ಅಂತ ಹೋಗೋದವರು, ಓಕೆ ಒಂದು 2 ಮಾಡಿಬಿಟ್ಟು ಇದು ಮಾಡಿಬಿಡೋಣ ಅಂತ. ಈಗ ವಿಧಿ ಇಲ್ಲ ಅಲ್ಲ, ಜನರಿಗೆ ಇರೋ ಟೆನ್ಷನ್ಗೆ ದಿನಾ 150 ವಿಷಯಗಳು ಬರ್ತಿರುತ್ತೆ. ಆಮೇಲೆ ಅವ್ರವ್ರದ್ದೇ ಆದ ಪರ್ಸ್ನಲ್ ಟೆನ್ಷನ್ಗಳು, ಫ್ಯಾಮಿಲಿದು, ವರ್ಕ್ ಟೆನ್ಷನ್, ಬಿಸ್ನೆಸ್ ಟೆನ್ಷನ್ ಎಲ್ಲ ಇರುತ್ತೆ. ಇದ್ರ ಮಧ್ಯ ನಮ್ಮ ಸಿನಿಮಾ ನೆನ್ಪಿಟ್ಕೋಬೇಕು ಅಂದ್ರೆ ನಾವು ಪ್ರಮೋಟ್ ಮಾಡಲೇಬೇಕು. ಪದೇ ಪದೇ ಕಾಣಿಸ್ಕೊಂಡ್ರೂ ಪರವಾಗಿಲ್ಲ, ನಾವು ಅವಾಗ ಹೋಗಿ ಅದ್ರ, ಯಾಕೆಂದ್ರೆ ನಾನು ಸ್ಟಾರ್ ಅಲ್ಲ. ಈಗ ಸ್ಟಾರ್ಗಳಾದರೆ ಜನ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ, ನಾನು ಜನನ ಫಾಲೋ ಮಾಡಬೇಕು. ಸೊ ಹೆಂಗೆ ಫಾಲೋ ಮಾಡೋದು? ಹಿಂಗೆ ಪ್ರಮೋಷನ್ನು ಮೀಡಿಯಾ ಮುಖಾಂತರನೇ ಫಾಲೋ ಮಾಡಬೇಕು. ಅದಕ್ಕೆ ರಿಪೀಟ್ ಆಗಿ ಅವ್ರು ಬೈಕೊಂಡ್ರೂ ಪರವಾಗಿಲ್ಲ, 2 ಸಲ ಬರ್ತಾನೋ ಅಂದ್ಕೊಂಡು ನೋಡಿದ್ರೂ ಆ ಉಪಾಧ್ಯಕ್ಷ ಇದು ಅಂತ ತಲೆಗೆ ಹೋಗಲಿ ಅಂತ. ಆಮೇಲೆ ಅಯ್ಯೋ ಪಾಪ ಬಂದು ಕೇಳ್ಕೊತಾನೆ, ಅನುಕಂಪದಲ್ಲಾದರೂ ಥಿಯೇಟ್ರಿಗೆ ಬರಲಿ ಅಂತ. ಸರ್ 13 ವರ್ಷದ ಜರ್ನಿ ಇವತ್ತು ಹೀರೋ ಆಗಿದ್ದಾರೆ. ಒಂದು ಸರಿ ತಿರುಗಿ ನೋಡಿದಾಗ ಏನು ನೆನಪಾಗುತ್ತೆ ನಿಮಗೆ ಅಂತ? ನನಗೆ ಖುಷಿ ಆಗುತ್ತೆ ಸರ್, ದೇವ್ರು ನಂಗೆ ಎಲ್ಲ ಕೊಟ್ಟಿದ್ದಾರೆ, ನಮ್ಮ ಕನ್ನಡದ ಜನ ಎಲ್ಲ ಕೊಟ್ಟಿದ್ದಾರೆ. ಮೇ ಬಿ ನಾನು ಬೇರೆ ಯಾವ್ದಾದ್ರು ಸ್ಟೇಟಲ್ಲಿ ಇದ್ದರೆ ಹಿಂಗೆ ಆಗ್ತಿರ್ಲಿಲ್ಲವೋ ಏನೋ. ಯಾಕೆಂದರೆ ನಾನು ಈ ಕ್ಯಾಮ್ರಾ ಇದೆ ಅದು ಇದು ಅಂತ ಮಾತಾಡೋದಲ್ಲ, ಇದು ನನಗಾಗಿರೋ ಅನುಭವನೇ ಹೇಳೋದು. ನಮ್ಮ ಕನ್ನಡದ ಜನ, ಅದು ಯಾರು, ಅವ್ನು ಯಾರು, ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನು ದೊಡ್ಡವನ, ಅವ್ನು ಚಿಕ್ಕವನ, ಅವ್ನು ಬಡವನ, ಏನೂ ನೋಡಲ್ಲ. ಒಂದು ಏನಾದ್ರು ಪ್ರತಿಭೆ ಇತ್ತು ಅಂದರೆ ಖಂಡಿತವಾಗ್ಲೂ ಅವನ್ನ ಹರಿಸಿ ಬೆಳೆಸಿ ಪೋಷಿಸ್ತಾರೆ. ಅದಕ್ಕೆ ನಾನೇ ಕಾರಣ. ಯಾಕೆಂದರೆ ನಮ್ಮ ಅಪ್ಪ ಏನು ದೊಡ್ಡ ಸಾಹುಕಾರ ಅಲ್ಲ, ಜಮೀನ್ದಾರ ಅಲ್ಲ, ಇಲ್ಲ ನಮ್ಮ ಅಪ್ಪ ಯಾವುದು ಸಿನಿಮಾ ಇಂಡಸ್ಟ್ರಿಲಿ ಇರಲಿಲ್ಲ. ನಾನು ಎಲ್ಲೋ ಒಂದು ಹಳ್ಳೀಲಿ ಒಂದು ಕೂಲಿ ಕೆಲಸ ಮಾಡ್ಕೊಂಡಿದ್ದವನು. ನಾನು ಮಾಡಿದ್ದು ಆ್ಯಕ್ಟಿಂಗ್ ಅವ್ರಿಗೆ ಇಷ್ಟ ಆಗಿ ಇವತ್ತು ಇಲ್ಲಿ ತನಕ ಕರ್ಕೊಂಬಂದರು. ಇವತ್ತೊಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾ ಹೀರೋ ಆಗೋ ತನಕ ಕರ್ಕೊಂಬಂದಿದ್ದಾರೆ ಅಂದರೆ ಅದು ನಮ್ಮ ಕರ್ನಾಟಕದ ಜನತೆನೇ ಸರ್. ಮೋಸ್ಟ್ಲಿ 20 ಸಿನಿಮಾ ತ್ರಿವೇಣಿ ಥಿಯೇಟರ್. ಹೌದು. ಸೊ ಬೆಳಗ್ಗೆ ಮಾರ್ನಿಂಗ್ ಶೋ ಹೋಗ್ತೀರಾ, ಕಾರಿಂದ ಇಳಿತೀರಾ, ಇಳಿದು ತಿರುಗಿ ನೋಡಿದಾಗ ಕಟೌಟು ಫುಲ್ಲು ಹಾರ ಬಿದ್ದಿರುತ್ತೆ. ಆ ಮೂಮೆಂಟ್ ನೆನೆಸ್ಕೊಂಡು ಏನು ಅನ್ಸುತ್ತೆ ನಿಮಗೆ?
ನನ್ಗೆ ಅದೇನು ಖುಷಿ ಅನ್ಸಲ್ಲ ಸರ್. ಯಾಕೆಂದರೆ ಆಗಲೇ ಕಟೌಟ್ ಹಾಕೊಂಬಿಟ್ಟಿದ್ದೆ ನಾನು ಕಾಮಿಡಿಯನ್ನಾಗೆ. ಈಗ ಆ ಕಟೌಟ್ ಹಾಕಬೇಕಾಗಿರೋದು ಅದೆಲ್ಲ ನಮ್ಮದು ಏನೋ ಒಂದು ಈ ಹಬ್ಬಗಳಿಗೆ ಸೆಲೆಬ್ರೇಷನ್ ಬಂದಾಗ ಹಾರ ತುರಾಯಿ ಇವೆಲ್ಲ ಹಾಕ್ತೀವಲ್ಲ ಆ ಥರ ಅಷ್ಟೇ. ಆಚೆ ಕಟೌಟ್ ಅಲ್ಲ, ಜನರು ಮನ್ಸಲ್ಲಿ ಕಟೌಟ್ ಹಾಕ್ಬೇಕು. ಹಂಗಾಗಿ ನಮ್ಮ ಸಿನಿಮಾ ಇಷ್ಟ ಆಗ್ಬಿಟ್ರೆ ನಾನು ಜನರ ಮನ್ಸಲ್ಲಿ ಕಟೌಟ್ ಆದೆ ಅಂತ ನನಗೆ ಅವಾಗ ಖುಷಿ ಆಗುತ್ತೆ.